ಸರ್, ಈಗ ನೀವು ಕುಮಾರಸ್ವಾಮಿ ಅವ್ರನ್ನ ಭೇಟಿ ಮಾಡಿದ್ದೀರಿ, ಸುಧಾಕರ್ ಅವ್ರನ್ನ ಭೇಟಿ ಮಾಡಿದ್ದೀರಿ, ಬೊಮ್ಮಾಯಿ ಅವ್ರನ್ನ ಭೇಟಿ ಮಾಡಿದ್ದೀರಿ, ಸೋಮಣ್ಣ ಅವ್ರನ್ನ ಭೇಟಿ ಮಾಡಿದ್ದೀರಿ. ಮೇಲ್ನೋಟಕ್ಕೆ ಇವರೆಲ್ಲರೂ ಕೂಡ ವಿಜಯೇಂದ್ರ ಅವ್ರ ವಿರುದ್ಧ ಇದ್ದಾರೆ ಅಥವಾ ರಾಜ್ಯಾಧ್ಯಕ್ಷ ಬದಲಾವಣೆಗೆ ಪರೋಕ್ಷವಾಗಿ ಬೆಂಬಲ ಕೊಡೋರು ಅನ್ನೋಂಥ ಅವರೆಲ್ಲ ಭೇಟಿ ಮಾಡಿದಾಗ ಸಹಜವಾಗಿ ರಾಜ್ಯಾಧ್ಯಕ್ಷರ ಬದಲಾವಣೆ ಪ್ರಯತ್ನಗಳು ತೆರೆಮರೆಯಲ್ಲಿ ನಡೆದಂತೆ ಕಾಣಿಸ್ತಾ ಇದೆ. ಯಾರ್ಯಾರು ಯಾವ್ಯಾವ ಪ್ರಯತ್ನ ಮಾಡ್ತಾ ಇರ್ತಾರೋ ಗೊತ್ತಿಲ್ಲ. ಇವಾಗ ಅಂತಿಮವಾಗಿ ವರಿಷ್ಠ ತಗೊಳ್ತಕ್ಕಂಥ ತೀರ್ಮಾನ ಫೈನಲ್ ಆಗುತ್ತೆ. ಪ್ರಯತ್ನಗಳು ನಾವು ಮಾಡಿಲ್ಲ ಅಂತಲೂ ಹೇಳೋದಿಲ್ಲ. ನಾವು ಇಂಥವ್ರನ್ನೇ ಒಬ್ಬರನ್ನ ಮಾಡಿ ಅಂತಲೂ ಹೇಳಿಲ್ಲಲ್ಲ. ಇವಾಗ ಯಾರನ್ನೋ ಒಬ್ಬರನ್ನ ಬದಲಾವಣೆ ಮಾಡಬೇಕು ಅಂದರೆ ನಮ್ಮ ಸ್ವಾರ್ಥಗಳಿದೆ ಅನ್ನೋದಾದರೆ ಟೀಮಿಗೆ ನಾವು ಯಾರ್ದಾರು ಒಬ್ಬರದ್ದು ಹೆಸರನ್ನು ಪ್ರೊಜೆಕ್ಟ್ ಮಾಡ್ತೀವಿ. ನಾವು ಪ್ರೊಜೆಕ್ಟ್ ಮಾಡ್ತಾಯಿಲ್ಲ. ನಾವು ಕರೆಕ್ಷನ್ಸ್ ಕರೆಕ್ಷನ್ಸ್ ಮಾಡಿದರೆ 2028ಗೆ ಇಟ್ ವುಡ್ ಬಿ ಬೆಟರ್ ಆ್ಯಂಡ್ ವಿ ಡೋಂಟ್ ಹ್ಯಾವ್. ನಮಗೆ ಟೈಮ್ ಇಲ್ಲ ಅನ್ನೋದನ್ನು ಮಾತ್ರ ನಾವು ಅಪ್ಡೇಟ್ ಮಾಡ್ತೇವೆ. ಕುಮಾರಸ್ವಾಮಿ ಅವ್ರನ್ನ ಮೀಟ್ ಮಾಡಿರ್ತಕ್ಕಂಥದ್ದು ಕೆಲವು ವಿಚಾರವಾಗಿ ಮತ್ತು ವಿಶೇಷವಾಗಿ ನನ್ನ ಜಿಲ್ಲೆಯಲ್ಲಿ, ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ VSLಗೆ ಅತಿಯಾಗಿರ್ತಕ್ಕಂಥ ಅವರು ಒತ್ತನ್ನು ಕೊಟ್ಟಿದ್ದಾರೆ. ಸೊ ಐ ಜಸ್ಟ್ ವಾಂಟೆಡ್. ಮತ್ತು ನಾವು ಟೀಮ್ ಎಲ್ಲರೂ ಹೋದ್ವಿ. VSLದೇ ಜಾಸ್ತಿ ಎಲ್ಲಿ ಚರ್ಚೆ ಆಯಿತು. ಸುಮಾರು ಈಸ್ ಇನ್ವೆಸ್ಟಿಂಗ್ ಅಬೌಟ್ ನಿಯರ್ಲಿ ಫ್ರಮ್ ಸೇಲ್ಸ್ ಸ್ಟೀಲ್ ಅಥಾರಿಟಿ ಆಫ್ ಇಂಡಿಯಾದಿಂದ ಈಸ್ ಇನ್ವೆಸ್ಟಿಂಗ್ ಅಬೌಟ್ ನಥಿಂಗ್ ಲೆಸ್ 10,000 ಕೋಟಿ ಮೇಲೆ ಇವತ್ತು ಮಾಡಿಬಿಟ್ಟು ಅದನ್ನು ಮಾಡರ್ನೈಸ್ ಮಾಡಬೇಕು, ರೀಜನರೇಟ್ ಮಾಡಬೇಕು ಅಂತೇಳಿ, ಅದು ಪುನಶ್ಚೇತನ ಮಾಡಬೇಕು ಅಂತೇಳಿ ಹೊರಟಿದ್ದಾರೆ. ಅದಕ್ಕೆ ನಾನು ಬೆಂಗಳೂರಿನಲ್ಲಿದ್ದಾಗ ಹೋಗ್ಬಿಟ್ಟು ಒಂದು ಥ್ಯಾಂಕ್ಸ್ ಹೇಳಿದ್ದೆ. ಅದು ಒಂದು ಅವಕಾಶ ಸಿಕ್ತು. ಐ ಜಸ್ಟ್ ವಾಂಟೆಡ್. ನಾನು ಇನ್ನೊಂದು ಸರಿ ಅವ್ರಿಗೆ ಎಲ್ಲರಿಗೂ ಬ್ರೀಫಿಂಗ್ ಮಾಡಬೇಕಿತ್ತು, ಅವರಿಂದನೂ ಒಂದು ಮಾರ್ಗದರ್ಶನ ಮಾಡಬೇಕಿತ್ತು. ಆ ವಿಚಾರಕ್ಕೆ ಹೋಗಿದ್ದೆ. ಹಾಗಾಗಿ ಕುಮಾರಸ್ವಾಮಿಯವರು ಈಸ್ ಅವರ್ NDA ಪಾರ್ಟ್ನರ್. ಅವರ ಶಕ್ತಿಯಿಂದ ಸುಮಾರು ಒಂದು 5-6 ಪಾರ್ಲಿಮೆಂಟರಿ ಸೀಟು ನಮಗೆ ಪ್ಲಸ್ ಆಗಿದೆ. ಬರ್ತಕ್ಕಂಥ 2028ನಲ್ಲಿ ಅವರು ನಮ್ಮ ಜೊತೆಗೆ ಇರ್ತಾರೆ ಅಂತಕ್ಕಂಥ ವಿಶ್ವಾಸ ನಮಗಿದೆ. ಮತ್ತು ಯಾವುದೇ ಕಾರಣಕ್ಕೂ ಅವರು ಇದ್ರ ಬಗ್ಗೆ ಯಾವುದೂ ಯೋಚನೆ ಮಾಡಿಲ್ಲ. NDA ಜೊತೆ BJP ಜೊತೆ ಇರಬೇಕು. ಸೊ ಅವರು ಬಂದಿದ್ದರಿಂದ ನಾವೇನು ಸಿಂಗಲಾಗಿ ಹೋದಾಗ 104ವರೆಗೂ ಹೋಗಿದ್ವಿ. ನಾವು ಇವಾಗ ಅವರೆಲ್ಲರೂ ಬಂದಿರೋದ್ರಿಂದ 140 or 145 ವಿಲ್ ಟಚ್ ಅನ್ನೋದು ನಮಗೆ ಒಂದು ಆಶ್ವಾಸನೆ ಇದೆ ನಮಗೆ. ಥ್ಯಾಂಕ್ ಯು.